ಇದು ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ. ಹಿಂಗಂದು ಕೂಡಲೇ ಸುರುಗೆ ನಮ್ಮ ಶಂಕರ ಸೋರ್ಗಾವಿ ಹೇಳಿದ, ಈ ಸಮಾವೇಶ ಯಾಕೆ ಮಾಡ್ತಾ ಇದ್ದೀವಿ ಅಂತ. ಆ ನಂತರ ನಮ್ಮ ಶಾಸಕರು ಹೇಳಿದರು, ಎಲ್ಲರೂ ಹೇಳಿದರು, ಬಸವಾದಿ ಶರಣರ ಸಮಾವೇಶ ಯಾಕೆ, ಹಿಂದೂ ಸಮಾವೇಶ. ಬಹಳ ಮಂದಿಗೆ ಏನು ಅನಿಸಿತ್ತು, ಬಸವಾದಿ ಶರಣರಂದ್ರೆ ಹಿಂದೂಗಳಲ್ಲ ಅನ್ನುವಂಗೆ ಒಂದು ವಾತಾವರಣ ಕೆಲವು ಜನ ಮುಟ್ಟಾಳರು ಕೂಡ್ಕೊಂಡು ತಯಾರು ಮಾಡಿದ್ರು. ತಮ್ಮದೇ ಆದಂಥ ದಿನಾಲೂ ಅದನ್ನು ಸುಳ್ಳ ಮಾತಾಡಿ ಅದನ್ನೊಂದು ತಯಾರು ಮಾಡಿದ್ರು. ನಾವು ಯಾರೂ ಕೇಳ್ತಿದ್ದಿಲ್ಲ, ಹೀಗಾಗಿ ಅವ್ರು ಹಂಗೆ ಬಾರಿಸ್ಕೊತಾನೋ ಹೊಂಟಿದ್ರು. ಒಂದು ಸಾರಿ ಹೀಗೆ ಮಾಡೋದು ಸರಿಯಲ್ಲ. ನಮಗೆ ಅವ್ರ ಬಗ್ಗೆ ರೋಷ ಬಂದದ್ದು ಯಾವಾಗ ಅಂದ್ರೆ, ಬಸವಣ್ಣವ್ರ ಹೆಸರು ಹೇಳ್ಕೊಂಡು ಏನೋ ಕ್ಯಾಗಾಮತಿ ಮಾಡಕ್ಕೆ ಹೊಂಟಾರಲ್ಲ ಇವರು ಅಂತ. ಎಲ್ಲದಕ್ಕೂ ಬಸವಣ್ಣಂದೊಂದು ವಚನ ತಗೊಳ್ಳೋದು, ಏನಾರ ಹೇಳೋದು. ಬಸವಣ್ಣನ ವಚನ 1, ಇವರು 99. ಹಿಂಗೆ ಹಾಕಿ ಬಸವಣ್ಣವರನ್ನು ಅತಿ ಅಡ್ಡದಾರಿಗೆ ಎಳೆಯುವಂಥ ಕೆಲಸ ಮಾಡೋದನ್ನು ನೋಡಿ ಬ್ಯಾಸತ್ತು. ಇದೀಗ ಬಸನಗೌಡರು ಹೇಳ್ದಂಗೆ ಬಸವಣ್ಣವ್ರ ಹೆಸರು ತಗೊಳ್ಳೋದು, ಹೇಳೋದು, ವೇದಗಳನ್ನು ಬಸವಣ್ಣ ವಿರೋಧ ಮಾಡಿದ ಅಂತ ಹೇಳೋದು, ಬಸವಣ್ಣವ್ರ ಹೆಸರು ತಗೊಳ್ಳೋದು, ಬಸವಣ್ಣ ಎಲ್ಲ ದೇವರುಗಳನ್ನು ಖಂಡಿಸಿದಾನ ಅಂತ ಹೇಳೋದು, ಬಸವಣ್ಣವ್ರ ಹೆಸರು ತಗೊಳ್ಳೋದು, ಬಸವಣ್ಣ ಯಾವ ಕರ್ಮ ಸಿದ್ಧಾಂತಗಳನ್ನು, ಪುಣ್ಯ ಪಾಪಗಳನ್ನು, ಸ್ವರ್ಗ ನರಕಗಳನ್ನು ಒಪ್ಕೊಂಡಿಲ್ಲ, ಆದ್ದರಿಂದ ಬಸವಣ್ಣ ವೈದಿಕನಲ್ಲ ಅಂತ ಹೇಳೋದು. ಆಮೇಲೆ ಬಸವಣ್ಣ ಗುಡಿ ಸಂಸ್ಕೃತಿಯನ್ನು ಒಪ್ಕೊಂಡಿಲ್ಲ, ಆದ್ದರಿಂದ ಗುಡಿಗಳನ್ನು ಕೆಡಿಬಿಡ್ಬೇಕು, ಯಾರೂ ಗಿಡಿಗೆ ಹೋಗಬಾರ್ದು ಅಂತ ಹೇಳೋದು. ಆಮ್ಯಾಗ ಬಸವಣ್ಣವರು ಜಗಲಿಯ ಮೇಲಿನ ದೇವರುಗಳನ್ನು ಎಂದೂ ಒಪ್ಕೊಂಡಿಲ್ಲ, ಆದ್ದರಿಂದ ಎಲ್ಲ ದೇವರನ್ನು ಸಂಗ್ರಹ ಮಾಡಿ ಹೊಳೆಗೆ ಹಾಕಬೇಕು ಅಂತ ಹೇಳೋದು. ಆಮ್ಯಾಗ ಬಸವಣ್ಣ ಶಿವನನ್ನು, ವಿಷ್ಣುವನ್ನು, ಆಮೇಲೆ ಬಸವಣ್ಣನವರ ಹೆಸರಿನಲ್ಲಿ, ಶರಣರ ಹೆಸರಿನಲ್ಲಿ ರಾಮಾಯಣ ಮಹಾಭಾರತಗಳ ಮೇಲೆ ಹಾದರದ ಕತೆ, ಸೋದರರ ವಧೆ ಅನ್ನುವ ರೀತಿಯಲ್ಲಿ ಎಲ್ಲಿಯೋ ಒಂದೆರಡು ಪ್ರಾಸಂಗಿಕ ಮಾತುಗಳನ್ನು ತಗೊಂಡು ಬಂದು ಅದನ್ನು ಬಸವಣ್ಣವ್ರಿಗೆ, ಶರಣರಿಗೆ ಹಚ್ಚಿ ಧರ್ಮ ಹಾಳು ಮಾಡೋದು. ಆ ನಂತರ ಬಸವಣ್ಣವ್ರ ಹೆಸರು ಹೇಳಿಕೊಂಡು ಬಸವಣ್ಣವರು ನಿರ್ಗುಣ ನಿರಾಕಾರವನ್ನು ಒಪ್ಕೊಂಡಿದ್ರು. ಹಾಗಾದರೆ ನಿರ್ಗುಣ ನಿರಾಕಾರವನ್ನೇ ಉಪಾಸಿಸುವಂಥವ್ರು ಯಾರದಾರ ಅವ್ರು ನಮ್ಮ ಸಮೀಪದವರು ಅಂತ ತಿಳ್ಕೊಂಡು ಮಸೀದಿಗಳಲ್ಲಿ ಹೋಗದೆ ಮಸೀದಿಯವರಿಗೆ ಅನುಕೂಲ ಆಗುವಂಥ ಸಭೆಗಳನ್ನು ನಡೆಸೋರು. ಕ್ರಿಶ್ಚಿಯನ್ರ ಚರ್ಚ್ನೊಳಗೆ ಹೋಗ್ಲಾರ್ದು, ಯಾಕಂದ್ರೆ ಅವ್ರ ಒಳಗೆ ಬರ್ಕೊಡಂಗಿಲ್ಲ. ಆದರೆ ಕ್ರಿಶ್ಚಿಯನ್ರಿಗೆ ಅನುಕೂಲ ಆಗುವಂಥ ಸಮಾವೇಶಗಳನ್ನು ಮಾಡೋದು. ಅಂದ್ರೆ ಒಟ್ಟು ಉದ್ದೇಶ ಏನು ಅಂದ್ರೆ, ಹಿಂದೂ ಧರ್ಮವನ್ನು ಸಣ್ಣ ಮಾಡೋದು. ಹಿಂದೂ ಧರ್ಮದ ಜೊತೆಗೆ ಯಾರ್ಯಾರು ಜೋಡಿಸ್ಕೊಂಡಾರ ಅವ್ರನ್ನ ಒಬ್ಬೊಬ್ಬರನ್ನ ಕಟ್ಟಿಂಗ್ ಮಾಡ್ಕೊತ ಹೋಗೋದು. ಅದರ ಭಾಗವಾಗಿ ವೀರಶೈವರು, ಲಿಂಗಾಯತರು ಅಂತ ತಿಳ್ಕೊಂಡು 2 ಭಾಗ ಮಾಡಿ, ಒಬ್ಬ ಮಾಜಿ IAS ಆಫೀಸರ್ ಅದನ್ನು ಎಷ್ಟು ನೀಚದನವ ಅಂದ್ರೆ, ಲಿಂಗಾಯತರಿಗೂ ಮತ್ತು ವೀರಶೈವರಿಗೂ 16 ಪ್ರಭೇದಗಳಿವೆ, 16 ಭಿನ್ನ ಭೇದಗಳಿವೆ ಅವರಲ್ಲಿ ಅಂತ. ಅಲ್ಲಿ ದಿನ ಅವ್ರು ಲಗ್ನ ಮಾಡ್ಕೋತಾರೆ, ಒಬ್ಬರಿಗೊಬ್ಬರು ಎಲ್ಲ ಮಾಡಕತ್ತಾರ ಅಂತ ಹೇಳಿ, ಆಮೇಲೆ ಆ ಗೆಜೆಟ್ನಾಗ ಹಿಂಗೆ ಹೇಳ್ಯಾರ, ಈ ಗೆಜೆಟ್ನಾಗ ಹಿಂಗೆ ಹೇಳ್ಯಾರ ಅಂಥೇಳಿ ಎಲ್ಲರೂ ತಲೆ ಕೆಡಿಸು. ಇಂಥ ನೀಚತನದ ಪರಮಾವಧಿಯನ್ನು ದಾಟಿ ಈ ಧರ್ಮವನ್ನು ಒಡಿಬೇಕು, ಸಂಘಟಿತ ಲಿಂಗಾಯತರನ್ನು ಒಡಿಬೇಕು. ಇವ್ರನ್ನ ಒಡೆದಲಾರ್ದ ಮತ್ತೊಬ್ಬರು ನಮಗೆ ರಾಜ್ಯ ಆಳಕ್ಕೆ ಬರಂಗಿಲ್ಲ ಅನ್ನುವಂಥ ದುಷ್ಟ ಉದ್ದೇಶದಿಂದ ಇವತ್ತೇನು ಗದ್ದಿಗೆ ಮೇಲೆ ಕುಂತಂಥವ್ರದಾರ, ಇವರ ಅಡಿಯಾಳಾಗಿ ನಮ್ಮವರ, ನಮ್ಮ ಸಮೀಪದವರ, ನಮ್ಮ ಸಮಾಜವನ್ನು ಒಡೆಯುವಂಥ ನೀಚ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ರು. ಇದೆಲ್ಲ ಮಾಡೋರಿಗೆ ಹಿಂಗೆ ಯಾಕೆ ಮಾಡ್ತಿರೋ, ಮಾಡಬೇಡ್ರಿ ಅಂತ ನಾ ಬೈದೆ. ನಾ ಯಾಕೆ ಬೈದೆ ಅನ್ನೋದನ್ನು ಎಲ್ಲರೂ ಹೇಳಿದರು.
ಯಾಕೆ ಬೈದೆ ಅನ್ನೋದನ್ನು ಹೇಳಿದ್ರು. ದೇವ್ರ ಬಗ್ಗೆ ಬೈತೀರಿ, ಜಗಲಿ ಮ್ಯಾಗಿನ ದೇವ್ರ ಬಗ್ಗೆ ಬೈತೀರಿ, ಶಿವನ ಬಗ್ಗೆ ಮಾತಾಡ್ತೀರಿ, ಶಿವನಿಗೆ ಒಬ್ಬಕ್ಕೆ ತೊಡಿ ಮ್ಯಾಗ ಒಬ್ಬಕ್ಕೆ ತಲೆ ಮ್ಯಾಗ, ಇಕ್ಕಿ ಇಲ್ದಾಗ ಅಕ್ಕಿನ ಗೂಡ್ ಲವ್ ಮಾಡ್ತಾನ, ಅಕ್ಕಿ ಇಲ್ದಾಗ ಇಕ್ಕಿನ ಗೂಡ್ ಲವ್ ಮೆಟ್ಲೆ ಹೊಡಿಲಕ್ಕೆಲ್ಲ ನೀವು ಅವ್ರನ್ನ ಹೇಳಿ. ನಮ್ಮ ದೇವರನ್ನು ಈ ರೀತಿ ನೀವು ಮಾಡಿದ್ರೆ, ಖಂಡನೆ ಈ ರೀತಿ ಅಪಹಾಸ್ಯಕ್ಕೆ ಒಳಮಾಡಿದ್ರೆ, ಇಂಥದ್ದ ಒಂದು ಅಪಹಾಸ್ಯವನ್ನು ಪೈಗಂಬರ್ನ ಕುರಿತು ಮಾಡಿ ತೋರ್ಸಂತ ಈಗ ಬಸನಗೌಡ ಹೇಳಿಲ್ಲ, ಈಶ್ವರಪ್ಪನವ್ರು ಹೇಳಿಲ್ಲ. ಇಂಥದ್ದ ಮಾತಾಡಿದ್ದೆ ಅಂತಂದ್ರೆ ಸರ್ ತನ್ಸೆ ಜುದಾ ಅಂದ್ರೆ ಈ ರುಂಡ ಶರೀರದಿಂದ ಬೇರೆ ಆಕ್ಕಿತ್ತು ನಿಂಬುದು. ನಾವೇನು ಅಂಥದ್ದು ಮಾಡಿಲ್ಲ, ಬರೇ ಬೈದಿನಿ ಅಷ್ಟೇ. ನಾನು ಆ ಬೈದದ್ದಕ್ಕೆ ಇವ್ರಿಗೆ ಬಹಳ ಪೆಟ್ಟು ಹತ್ತಂತ. ಯಾಕೆ ಪೆಟ್ಟು ಹತ್ತು? ನಾ ಇನ್ನೊಂದು ಮಾತು ಕೇಳ್ತೇನೆ, ನಾ ಯಾವ ಬೈಗಳ ಬೈದಿನಲ್ಲ, ಆ ಬೈಗಳ ಇವ್ರ ಆಯುಷ್ಯದಾಗ ಇವ್ರು ಎಂದೂ ಬೈದಿಲ್ಲ ಅಂತ ಇವ್ರ ಅಪ್ಪವನ್ನ ಆಣಿ ಮಾಡಲಿ, ನಾ ಬೈದದ್ದನ್ನು ಹಿಂದೆ ತಕ್ಕೋತೇನೆ. ಈ ಎಷ್ಟು ಮಂದಿ ಸ್ವಾಮಿಗಳು ಅದಾರಲ್ಲ, ನಮಗೆ ಭಾಳ ಬೈದ್ರ ಅಂತಾರಲ್ಲ, ಈ ಬೈಗಳ ನೀವು ಯಾರಿಗೂ ಒಟ್ಟ ಬೈದಿಲ್ಲ ಅಂತ ತಿಳ್ಕೊಂಡು ನಿಮ್ಮ ಅಪ್ಪ ನಿಮ್ಮವನ್ನ ಆಣಿ ಮಾಡ್ರಿ. ಗುರುಗಳದಾದ್ರೂ ಮಾಡ್ತಾರೆ, ಯಾಕಂದ್ರೆ ಅವ್ರ ಮ್ಯಾಗ ಹೋಗಿರ್ತಾರೆ. ನಿಮ್ಮ ಅಪ್ಪ ನಿಮ್ಮವನ್ನ ಆಣಿ ಮಾಡ್ರಿ, ಈ ಶಬ್ದ ನಮ್ಮ ಬಾಯಿಂದ ನಾವು ಎಂದೂ ಉಚ್ಚಾರ ಮಾಡಿಲ್ಲ ಅಂತ ಮಾಡಿದ್ರೆ ಅಂದ್ರೆ ನಾನು ಶಬ್ದನ ಹಿಂದೆ ತಕ್ಕೋತೀನಿ. ಎಲ್ಲಿ ತನ ನೀವು ಆಣಿ ಮಾಡಂಗಿಲ್ಲ ಅಲ್ಲಿ ತನ ನಾ ಹಿಂದೆ ತಕ್ಕೊಳ್ಳೋದಲ್ಲ. ಯಾಕಂತಂದ್ರೆ ನಾ ಮಾತಾಡಿದ್ದು ಬಹಳ ಕಡಿಮೆ. ನಿಮಗೆ ಮಂದಿ ಏನಂತಾರೆ ನನಗೆ, ಸ್ವಾಮೀಜಿ ನೀವು ಮಾತಾಡಿದ್ದು ಭಾಳ ಕಡಿಮೆ ರೀ, ಅವ್ರನ್ನ ಬಡಿಬೇಕಾಗಿತ್ತು ಅಂತಾರೆ. ಅಂಥ ಕೆಟ್ಟ ಮಾತಾಡ್ಯಾರ. ಒಬ್ಬ ಗಣಪತಿ ಬಗ್ಗೆ ಮಾತಾಡ್ತಾನೆ, ಒಬ್ಬ ವೀರಭದ್ರನ ಬಗ್ಗೆ ಮಾತಾಡ್ತಾನೆ, ಮತ್ತೊಬ್ಬ ರಾಮನ ಬಗ್ಗೆ ಶ್ರೀರಾಮಚಂದ್ರನ ಬಗ್ಗೆ ಮಾತಾಡ್ತಾನೆ, ಸೀತಾದೇವಿಯ ಪಾವಿತ್ರ್ಯದ ಬಗ್ಗೆ ಮಾತಾಡ್ತಾರೆ, ಇವೆಲ್ಲವುಗಳನ್ನು ಮಾತಾಡ್ತಾರೆ. ಏನು ಯಾರು ಕೇಳೋರ ಇಲ್ಲ ಅಂತ ತಿಳ್ಕೊಂಡಿರೋ ಹೆಂಗೋ ಅಂತ ನಾ ಇಷ್ಟೇ ಕೇಳಿದ್ದು. ಎಲ್ಲರೂ ಏನು ಬಿಡ್ರಿ ಒದರ್ತಾವು ಹೊಕ್ಕವು ಅಂದರು. ಒದರ್ತಾವು ಹೊಕ್ಕವಂತ ಎಷ್ಟು ದಿವಸ ಸುಮ್ಮಿರೋದು, ಒಂದು ದಿವಸ ಹೆಟ್ಟು ಅಂತ ತಿಳ್ಕೊಂಡು ಹೆಟ್ಟಿದ್ನೆ ಅಷ್ಟೆ. ಹೆಟ್ಟಿದ ಕೂಡಲೇ ಈಗ ನನಗೇನಂತಾರೆ, ಹಿಂದೆ ಬಂದು ನಿಮ್ಮ ಕೈ ಮುಗಿತೀವಿ ಇದನ್ನು ಬಂದ್ ಮಾಡ್ರಿ, ಹಿಂಗೆ ಚಾಲು ಇಟ್ರಿ ಅಂತಂದ್ರೆ ನಮ್ಮ ಮಠಗಳು ಕಿಲಿ ಹಾಕು ಪಾಳೆ ಬರ್ತೈತ್ರಿ. ಮೊನ್ನೊಬ್ಬರು ಸ್ವಾಮಿಗಳನ್ನ ಕಳಿಸಿದ್ರು ಮಧ್ಯಸ್ಥಿ ಮಾಡಕ್ಕೆ. ಅವ್ರು ಬಂದು ಅಪ್ಪಗಳ ಸತ್ತದ್ದನ್ನು ಎಷ್ಟು ದಿವಸ ಮತ್ತಿನ್ನ ಸತ್ತದ್ದಕ್ಕೆ ಬಡಿಯವ್ರಿ, ಸತ್ತದ್ದೇ ಕೆಲವೊಂದು ಸತ್ತವ್ರಂಗೆ ಸೋಗ ಹಾಕ್ಕೊಂಡಿರ್ತಾವೆ, ಮತ್ತೆ ಯಾವಾಗಾರ ವೇಳೆ ಸಿಕ್ತಂದ್ರೆ ಮ್ಯಾಲೆ ಹೇಳ್ತಾವೆ. ಅದಕ್ಕೆ ಕುಶ್ಬಿ ಎತ್ತೆತ್ತಿ ಬಡಿತಾರಲ್ಲ, ಹಂಗೆ ಬಡಿಬೇಕಾಕೈತಿ. ಕುಶಿವಿ ಎಲ್ಲ ಉದ್ರ್ಯಾವತ್ತು ತಿಳ್ಕೊಂಡಿರ್ತೀವಿ, ಆದ್ರೂ ಒಂದು ಜರ ಉಳಿದಿರ್ತಾವೆ, ಅದಕ್ಕೆ ಹಿಂಗೆ ಎತ್ತದು ಮತ್ತೆ ಬಡಿದು. ಹಂಗೆ ಮಾಡಿದ್ರೆ ಏನು ಜಳ 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 ಬರೀ ಕಟ್ಟಿಗೆ ಅಟ್ಟ ಉಳ್ದಿರ್ಬೇಕು, ಕುಶಿವೇನು ಉಳ್ದಿರ್ಬಾರ್ದು, ಹಂಗೆ ಬಡಿಬೇಕು. ಮುಂದೆ ಎಂದೂ ಆಯುಷ್ಯದಾಗ ಹೆಸರು ತೊಗೊಂಡಿರ್ಬಾರ್ದು. ನಮ್ಮ ದೇವ್ರದ್ದು, ನಮ್ಮ ದಿಂಡ್ರದ್ದು, ನಮ್ಮ ಧರ್ಮದ್ದು ಏನು ತೊಗೊಂಡಿರ್ಬಾರ್ದು. ಏನ್ರಿ ಇದೇನು ಮಾತಾಡೋ ಮಾತುಗಳ?